ವಿಧಾನಸಭೆಯಲ್ಲಿ ನಿನ್ನೆ ಕೆಎನ್ ರಾಜಣ್ಣ ಅವರು ಎದ್ದು ನಿಂತುಕೊಂಡು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಸಹಕಾರ ಸಚಿವ ರಾಜಣ್ಣ ಅವರು ಹಿಟ್ ಅಂಡ್ ರನ್ ಮಾಡ್ತಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೊದಲು ಪೊಲೀಸರಿಗೆ ದೂರು ಕೊಡಬೇಕು, ಶಾಸಕ ಮುನಿರತ್ನನ ಮೊದಲು ಆಸ್ಪತ್ರೆಗೆ ಸೇರಿಸಬೇಕು. ಮುನಿರತ್ನ ವಿರುದ್ಧ ಮತ್ತೆ ಸಿಡಿಮಿಡಿಗೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಚಿವರ ಬಳಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳಿದ್ರೆ ದಯವಿಟ್ಟು ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ನೋಡಪ್ಪ, ಈಗ ಇದೆಲ್ಲ ಅಲ್ಲ, ಅವ್ರ ಪಾರ್ಟಿ ಅವ್ರಿಗೆ ಹೇಳಿ ಸ್ವಲ್ಪ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿಸಿ ಪ್ರಾಬ್ಲಮ್ ಏನೋ ಇದೆ ಅವ್ರಿಗೆ. ಅವೆಲ್ಲ ನೋಡ್ರಿ, ಯಾವ್ದೋ ಹಿಟ್ ಅಂಡ್ ರನ್ ಏನೋ ಹೇಳ್ತಾರಲ್ಲ, ಅದೇ ರೀತಿ ಏನೋ ಆಗಿರ್ಬೋದು ಅಷ್ಟೇ. ನನಗೇನು ಅವೆಲ್ಲ ಏನು ಗೊತ್ತಿಲ್ಲ. ನಾನು ನಿನ್ನೆ ಬೆಳಗ್ಗೆ ಹೇಳಿದ್ದೀನಿ, ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂಥದ್ದೆಲ್ಲ ತಡಿಬೇಕು, ಕ್ರಮ ಕೈಗೊಳ್ಬೇಕು, ಲೇಟ್ ಮಾಡಬಾರ್ದು. ಮೊದಲು ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ನೋಡಪ್ಪ, ಈಗ ಇದೆಲ್ಲ ಅಲ್ಲ, ಅವ್ರ ಪಾರ್ಟಿ ಅವ್ರಿಗೆ ಹೇಳಿ ಸ್ವಲ್ಪ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿಸಿ ಪ್ರಾಬ್ಲಮ್ ಏನೋ ಇದೆ ಅವ್ರಿಗೆ. ಅವೆಲ್ಲ ನೋಡ್ರಿ, ಯಾವ್ದೋ ಹಿಟ್ ಅಂಡ್ ರನ್ ಏನೋ ಹೇಳ್ತಾರಲ್ಲ. ಇದು ರಾಜಣ್ಣ. ವೀಕ್ಷಕರೇ, ರಾಜಣ್ಣ ಈ ಹಿಂದೆ ಕೆಪಿಸಿ ಅಧ್ಯಕ್ಷ ಆಗಬೇಕು, ಡಿ ಕೆ ಶಿವಕುಮಾರ್ ಕೆಳಗಿಳಿಬೇಕು ಇಂಥ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ರಾಜಕೀಯ ಕಾರಣಕ್ಕಾಯ್ತು ಮತ್ತೊಂದು ಗೊತ್ತಿಲ್ಲ. ಅವ್ರು ಮಾಡ್ತಾ ಇರುವಂಥ ಆರೋಪಗಳನ್ನು ಅವ್ರ ಪಾಪ ಆ ಮಾತನ್ನು ಎತ್ತಿರಲಿಲ್ಲ. ಆದರೆ ಯಾವಾಗ ಬಸವನಗೌಡ ಪಾಟೀಲ್ ಅಂತೇಳಿ ನಿಮ್ಮ ಮೇಲೆ ಆರೋಪ ಬರ್ತಾ ಇದೆ ಅಂತ ಹೇಳುವಾಗ ಅವರು ಮಾತಾಡಲಿಕ್ಕೆ ಶುರು ಮಾಡಿದ್ರು, ಗೃಹ ಸಚಿವರು ಕೂಡ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅದೆಲ್ಲವೂ ಕೂಡ ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಆಗ್ತಾ ಇರೋ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಹತ್ರ ಕೇಳಿದಾಗ ಎರಡು ಮಾತುಗಳನ್ನು ಹೇಳಿದ್ರು. ಒಂದೇನಪ್ಪ ಅಂತಂದರೆ ಅವರನ್ನು ಉಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತೇಳಿ ಮುನಿರತ್ನ ಕೂಡ ಇದೊಂದು ಒಳ್ಳೆ ಟೈಮ್ ಅಂತೇಳಿ ತಮ್ಮ ಹೇಳಿಕೆಗಳನ್ನು ಹೇಳ್ಬಿಟ್ರು. ರಾಜಣ್ಣಗಿಂತ ಸ್ವಲ್ಪ ಓವರ್ಟೇಕ್ ಮಾಡಿಬಿಟ್ರು, ರಾಜಣ್ಣ ಅವರನ್ನೇ ಓವರ್ಟೇಕ್ ಮಾಡಿಬಿಟ್ರು. ಈಗ ಈ ವಿಚಾರ ಇದೆಯಲ್ಲ ವೀಕ್ಷಕರು ನೆನಪಿಟ್ಕೊಳ್ಳಿ, ಇದು ನಿಜವಾಗಲೂ ಇಂಥದ್ದು ನಡೆದಿದ್ದಾರೆ. ಇದೊಂಥರ ಖಂಡನೀಯ ಮತ್ತು ರಾಜ್ಯ ರಾಜಕಾರಣದಲ್ಲಿ ಇಂಥದ್ದೆಲ್ಲ. ಈಗ ಮೊದಲೆಲ್ಲ ಏನು ಗೊತ್ತಾ, ಯಾವುದೋ ವಿಚಾರಕ್ಕೆ ಭ್ರಷ್ಟಾಚಾರ ವಿಚಾರಕ್ಕೆ ಫೋನ್ ಕದ್ದಾಲಿಕೆ, ಬಾಟ್ಲಿಂಗ್ ಹಗರಣ, ಮೊಯ್ಲಿ ಕಾಲದಲ್ಲಿ ಬಾಟ್ಲಿಂಗ್ ಹಗರಣ, ಕ್ಲಾಸಿಕ್ ಕಂಪ್ಯೂಟರ್ ಹಗರಣ, ಆಮೇಲೆ ಫೋನ್ ಕದ್ದಾಲಿಕೆಯಲ್ಲಿ ನೀನು MLA ನನ್ನ ಕಡೆಗೆ ಬಾ, ಇವರ ಕಡೆಗೆ ಹೋಗು, ಈ ಥರ ಇರುವಂಥದ್ದು. ಆಮೇಲೆ ಯಾವುದು ಭ್ರಷ್ಟಾಚಾರ ವಿಚಾರ, ಅದರಲ್ಲೆಲ್ಲ ಅದಕ್ಕೊಂದು ಮಹತ್ವ ಇರ್ತದೆ. ಇದು ಒಂದು ರೀತಿಯಲ್ಲಿ ಏನು ಗೊತ್ತಾ, ಇದು ಹೇಡಿಗಳು ಮಾಡುವಂಥ ಕೆಲಸ. ಇದು ಕೈಯಲ್ಲಾಗದೋ ಮೈಯೆಲ್ಲ ಪರಚಿಕೊಂಡ, ಇದು ಒಂಥರ ಹೇಡಿ. ಯಾರಾದರೂ ಮಾಡಿದ್ದು ನಿಜವಾಗಿದ್ರೆ ಹೇಡಿ ಆಗಿಬಿಡ್ತದೆ. ಆಮೇಲೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮೇಲೆ ಕೆಲವು ಆರೋಪಗಳು ಈಗೇನು ಬರ್ತಾ ಇದೆಯಲ್ಲ, ಅಂದರೆ ಅವರು ಮಾಡಿರುವಂಥ ಆರೋಪಗಳನ್ನು ನಾನು ಹೇಳ್ತಿರೋದು, ಅವರ ಮುಖ್ಯಮಂತ್ರಿ ಪಟ್ಟಕ್ಕೆ ಕೂತು ತರುವಂಥ ಸಾಧ್ಯತೆ ಇದೆ ನಿಜ ಅಂತ. ಆದರೆ ಅವರು ಹೇಳ್ದಂಗೆ ಅದು ಹಿಟ್ ಅಂಡ್ ರನ್ ಆಗಿದ್ದರೆ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಏನು ಡೌನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರೆ, ಅವರು ಕೂಡ ಒಂದಂತೂ ಭಾಳ ಸ್ಪಷ್ಟ ರೀ, ಇದನ್ನು ಯಾರು ಬರೆದಿಟ್ಕೊಳ್ಳಿ ಸರ್, ಇದನ್ನು ಯಾರು ಮಾಡಿರ್ತಾರೋ ಅಥವಾ ಇದು ಕೇವಲ ಊಹಾಪೋಹದ ಏನು ಈಗ ಏನು ಮಾಡದೇ ಇದ್ರು ಕೂಡ ಸುಮ್ಮನೆ ನಿಮ್ಮ ಹೆಸರು ಕೆಡಿಸಬೇಕು ಅಂತ ಯಾರೇ ಮಾಡಿದ್ರು ಕೂಡ ರಾಜಕೀಯವಾಗಿ ಮುಗಿದೋಯ್ತ್ರಿ. ಅವರು ಸರಿಯಾದ ತನಿಖೆ ಆದ್ರೆ ರಾಜಕೀಯವಾಗಿ ಮುಗಿದೋಯ್ತು. ಬನ್ನಿ ಆ ಸ್ಟೋರಿ ತಗೊಳ್ಳಿ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ, ಕೋಲಾಹಲಕ್ಕೆ ಕಾರಣ ಆಗಿದೆ ಈ ಹನಿ ಟ್ರ್ಯಾಪ್ ವಿಚಾರ. ಕರುನಾಡಲ್ಲಿ ಹನಿ ಟ್ರ್ಯಾಪ್ ಪೆನ್ ಡ್ರೈವ್ ಬಿರುಗಾಳಿ ಬೀಸಿದೆ. ಹನಿ ಟ್ರ್ಯಾಪ್ ಹಿಂದಿನ ಪ್ರೊಡ್ಯೂಸರ್ ಯಾರು ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ರಾಜ್ಯದ ಇತಿಹಾಸದಲ್ಲಿ ನಡೆದಿದೆಯಾ ಹನಿ ಬಾಂಬ್? ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ದೂರು ನೀಡಬೇಡಿ ಅಂತೆ, ಅಂದ್ರೆ ನೀಡೋದಕ್ಕೆ ಸಿದ್ಧತೆಗಳಾಗ್ತಾ ಇತ್ತಂತೆ. ಸಹಕಾರ ಸಚಿವ ರಾಜಣ್ಣಗೆ ಕೆಲ ನಾಯಕರು ಒತ್ತಡ ಹಾಕ್ತಿದ್ದಾರಂತೆ. ಹನಿ ಟ್ರ್ಯಾಪ್ ಕೇಸ್ CBIಗೆ ಹೋದ್ರೆ ಸಂಕಷ್ಟದ ಆತಂಕ ಕೆಲವರನ್ನ ಕಾಡ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಮಿತ್ ಶಾ ಅವರಿಗೆ ದೂರು ಕೊಡಬೇಡಿ ಅನ್ನುವಂಥ ಒತ್ತಡಗಳು ಹೆಚ್ಚಾಗ್ತಾ ಇದೆಯಂತೆ. ಸರ್ಕಾರದ ವಿರುದ್ಧ ಅಶೋಕ್ ಅವರು ಕೂಡ ಮಾತಾಡಿಲ್ಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ಬೇಸರ ವ್ಯಕ್ತವಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸದ್ದು ಮತ್ತೆ ಜೋರಾಗಿದೆ. ಇವತ್ತು ಸ್ವತಃ ರಾಜಣ್ಣ ಅವರೇ ಇವತ್ತು ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಹೇಳುವಂತಹ ಮೂಲಕ ಈಗ ಇಡೀ ರಾಜ್ಯದ ಜನರಿಗೆ ಒಂದು ರೀತಿಯ ಶಾಖನ್ನು ಕೂಡ ಕೊಟ್ಟಿರ್ತಕ್ಕಂಥ. ನಮ್ಮ ಜೊತೆ ಮಾತನಾಡೋದಕ್ಕೆ ನೇರವಾಗಿ BY ವಿಜೇಂದ್ರ ಅವರಿದ್ದ, ಬಿಜೆಪಿ ರಾಜ್ಯಾಧ್ಯಕ್ಷ, ಅವ್ರನ್ನೇ ಮಾತಾಡ್ತಾನೆ. ಸರ್, ಇಂತಹ ಒಂದು ಅಚ್ಚರಿ ಮತ್ತೆ ಇಂತಹ ಒಂದು ವಿಚಾರ ಇವತ್ತು ಸದನದಲ್ಲಿ ನಡೆದಿದೆ. ಇವತ್ತು ಇದನ್ನ ತಾವು ಯಾವ ರೀತಿಯಾಗಿ ನೋಡ್ತೀರಿ, ಯಾವ ದೃಷ್ಟಿಯಲ್ಲಿ ನೋಡ್ತೀರಿ? ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅಥವಾ ಸದನದ ಒಳಗಡೆ ಹಿಂದೆಂದೂ ಕೂಡ ಈ ರೀತಿ ಪ್ರಸಂಗಗಳ ಬಗ್ಗೆ ಚರ್ಚೆ ಆಗಿರಲಿಲ್ಲ. ಒಬ್ಬ ಆಡಳಿತ ಪಕ್ಷದ ಸಚಿವರೇ ತಾವು ಈ ರೀತಿ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದೇವೆ ಅನ್ನೋ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಮತ್ತೆ ಇನ್ನೂ ಕೂಡ 48 ವ್ಯಕ್ತಿಗಳ ಮೇಲೆ ಈ ರೀತಿ ಹನಿ ಟ್ರ್ಯಾಪ್ ಆಗಿದೆ ಅನ್ನುವ ಅಂಶವನ್ನು ಕೂಡ ಅವರು ಬಹಿರಂಗಪಡಿಸಿದ್ದಾರೆ.
ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ ಇದನ್ನು CBI ತನಿಖೆಗೆ ಆದೇಶಿಸಬೇಕು. ರಾಜ್ಯ ಸರ್ಕಾರ ರಾಜ್ಯದ ಗೌರವನ ಉಳಿಸ್ತಕ್ಕಂಥ ಕೆಲಸ ಅವರು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ರಾಜಣ್ಣ ಅವರು ಹೇಳಿದಾಗೆ 48 ಶಾಸಕರಲ್ಲಿ ನಿಮ್ಮ ಪಕ್ಷದ ಶಾಸಕರು ಕೂಡ ಇದ್ದಾರೆ ಅಂತ ಹೇಳಿ. 48 ಶಾಸಕರು ಅಂತ ಹೇಳಿಲ್ಲ, 48 ವ್ಯಕ್ತಿಗಳು, ಲೀಡರ್ಸ್, ನಾಯಕರುಗಳ ಮೇಲೆ ಅದರಲ್ಲಿ ಶಾಸಕರುಗಳು ಇದ್ದಾರೆ, ಎಲ್ಲರೂ ಇದ್ದಾರೆ ಅನ್ನೋ ಅಂಶವನ್ನು ಹೇಳಿದ್ದಾರೆ. ಇಲ್ಲ, ಎಲ್ಲದ್ರ ಬಗ್ಗೆನೂ ತನಿಖೆ ಆಗ್ಬೇಕು, CBI ತನಿಖೆ. ಖಂಡಿತವಾಗಿ ನೋಡೋದಾದ್ರೆ ತಾವು 3 ಪಕ್ಷಗಳಲ್ಲಿ ಇರತಕ್ಕಂಥ ನಾಯಕರುಗಳಿಗೆ ಯಾವ ಒಂದು ಕರೆಯನ್ನು ಕೊಡ್ತೀರಿ? ನಾನೇನು ಕರೆ ಕೊಡೋದಿಲ್ಲ ಸ್ವಾಮಿ. ಇದರ ಪಕ್ಷಾತೀತವಾಗಿ ಈ ಒಂದು ಸಂಸ್ಕೃತಿ ರಾಜ್ಯ ರಾಜಕಾರಣದಲ್ಲಿ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ರಾಜ್ಯ ತಲೆ ತಗ್ಗಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ತನಿಖೆಗೆ ಆದೇಶ ಮಾಡಬೇಕು. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಒಂದು ವಿಚಾರವಾಗಿ ಒಂದು ಲೈನ್ ಇದಿಷ್ಟು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ BY ವಿಜೇಂದ್ರ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥದ್ದು. ಈಗೇನು 48 ವ್ಯಕ್ತಿಗಳು ಈಗ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ಈ ಒಂದು ಯಾರೆಲ್ಲ ಇದ್ದಾರೆ, ಅದರ ಹಿಂದೆ ಇರ್ತಕ್ಕಂಥವ್ರು ಯಾರು, ಇದೆಲ್ಲವೂ ಕೂಡ ತನಿಖೆಯಿಂದ ಆಗಬೇಕು. ಜೊತೆಗೆ ಈ ಒಂದು ತನಿಖೆ SIT ಇಂದ ಸಾಧ್ಯ ಇಲ್ಲ, CBI-ನಿಂದಷ್ಟೇ ಸಾಧ್ಯ ಅಂತೇಳಿ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ನೋಡೋಣ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಇನ್ನು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನು ಇದರ ಬಗ್ಗೆ ಇನ್ ಡಿಟೇಲ್ ಆಗಿ ಹೇಳ್ತೀನಿ ವೀಕ್ಷಕರೇ, ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದಂತೆ. ಆದರೆ ನಿನ್ನೆ ವಿಪಕ್ಷಗಳು ಮಾತಾಡಿಲ್ಲ ಅಂತೇಳಿ ಸುನಿಲ್ ಕುಮಾರ್ ನಾನು ಬರೋದಿಲ್ಲ ಅಂತೇಳಿ ಸುನಿಲ್ ಕುಮಾರ್ ಈಗ ಲೈವ್ ಅಲ್ಲಿ ಮಾತಾಡ್ತಿದ್ದಾರೆ. ಕೇಳಿಸ್ಕೊಳ್ಳಿ ಏನು ಮಾತಾಡ್ತಿದ್ದಾರೆ. 9 ಗಂಟೆಗೆ ನಿನ್ನೆಯಿಂದ ಇದು ಸದನದ ವಸ್ತು ಆಗಿದ್ರೂ ಕೂಡ ಕಳೆದ 1 ವಾರ 15 ದಿನಗಳಿಂದ ರಾಜ್ಯದ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಸಾರ್ವಜನಿಕವಾಗಿ ಇದರ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು. ಒಬ್ಬ ಸಚಿವ ಸಂಪುಟದ ಸದಸ್ಯ ಸದನದ ಒಳಗೆ ಬಂದು ನನ್ನ ಮೇಲೆ ಹನಿ ಟ್ರ್ಯಾಪ್ ಅನ್ನು ಮಾಡಲಾಗಿದೆ, ಅದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆ ಮನೆಯ ಸದಸ್ಯ ಅಫಿಷಿಯಲಿ ಟಿವಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ, ನನ್ನ ಮೇಲೂ ಕೂಡ ಹನಿ ಟ್ರ್ಯಾಪ್ ಅನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಂತೇಳಿ ಆ ಮನೆಯ ಸದಸ್ಯನೂ ಕೂಡ ಒಬ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿಮ್ಮದೇ ಪಾರ್ಟಿಯವರು. ಈ ರೀತಿ ಒಬ್ಬ ನಿಮ್ಮ ಸಚಿವ ಸಂಪುಟದ ಸದಸ್ಯರೊಬ್ರು ಹನಿ ಟ್ರ್ಯಾಪ್ ನ ಫ್ಯಾಕ್ಟರಿ, CD ಫ್ಯಾಕ್ಟರಿ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಅಂದಾಗ್ಲೂ ಕೂಡ ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ, ನಾವೆಲ್ಲ ಒಂದು ಗೌರವವಾಗಿ ಶಾಸನ ಸಭೆಗೆ ಬಂದಂತವ್ರು. ಹನಿ ಟ್ರ್ಯಾಪಿಗೆ ಪಾರ್ಟಿನೂ ಇಲ್ಲ, ಜಾತಿನೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಹನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ, ಬೇರೆ ಏನಿಲ್ಲ. ಇಂಥ ಪ್ರಸಂಗ ಯಾರ ಜೀವನದಲ್ಲೂ ಕೂಡ ಬರಬಾರ್ದು. ಇದರಲ್ಲಿ ಯಾರೇ ಆಗಿದ್ರು ಕೂಡ ಇದನ್ನ ನಿರ್ದಾಕ್ಷಿಣ್ಯವಾಗಿ ಒಂದು ಇತಿಶ್ರೀಯನ್ನು ಆಡಬೇಕಾಗಿರುವಂತದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಆಗ್ರಹ ಮಾಡೋದು, ಬಜೆಟ್ ಅನ್ನ ಪಾಸ್ ಮಾಡಿಕೊಡ್ಲಿಕ್ಕೆ, ನಿಮ್ಮ ಉತ್ತರ ಕೇಳಲಿಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ. ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದಕ್ಕಿಂತ ಮುಂಚೆ ನಿಮ್ಮ ಸಚಿವ ಸಂಪುಟದ ಸದಸ್ಯರ ಬಗ್ಗೆ ಸದಸ್ಯರು ನಿನ್ನೆ ಹೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ದಯಮಾಡಿ ಉತ್ತರವನ್ನು ಕೊಡಬೇಕು. ಇವತ್ತು ಇದರಲ್ಲಿ ಯಾರು ಕೈವಾಡ, ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ ಉತ್ತರ ಕೊಡಿ. ಇಲ್ಲ ಅಂತಂದ್ರೆ ಯಾರ ನೈತಿಕತೆಯೂ ಉಳಿಯೋದಿಲ್ಲ ಈ ಸದನದಲ್ಲಿ, ಯಾರ ನೈತಿಕತೆಯೂ ನನಗೆ ಗೊತ್ತಿಲ್ಲ. ನಾನೇನು ಆರೋಪ ಮಾಡಿದ್ದಲ್ಲ, ನಿಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಇದನ್ನ ಖಂಡಿಸಬೇಕಾಗಿರೋದು. ಹಾಗಾಗಿ ನನಗೆ ಗೊತ್ತಿಲ್ಲ, ಇಂಟೆಲಿಜೆನ್ಸಿ ಇರುವಂತದ್ದು ನಿಮ್ಮ ಹತ್ರ, ನನ್ನ ಹತ್ರ ಇಂಟೆಲಿಜೆನ್ಸಿ ಇಲ್ಲ, ಹೋಮ್ ಮಿನಿಸ್ಟರ್ ಹತ್ರ ಇಂಟೆಲಿಜೆನ್ಸಿ ಇಲ್ಲ, ನಿಮ್ಮ ಹತ್ರ ಇಂಟೆಲಿಜೆನ್ಸಿ ಇರೋದು. ಸದನದ ವಸ್ತು ನಿನ್ನೆ ಆಗಿದ್ರೂ ಕೂಡ ಕಳೆದ 15 ದಿನಗಳಿಂದ ಈ ಸುದ್ದಿ ಹರಿದಾಡ್ತಾ ಇದೆ ಅಂತಂದ್ರೆ, ಒಬ್ಬ ಸಚಿವ ಸಂಪುಟದ ಸದಸ್ಯನ ಮನೆ ಮೇಲೆಯೇ ಹನಿ ಟ್ರ್ಯಾಪ್ ಬಂದಾಗ್ಲೂ ಕೂಡ ನಿಮ್ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ನೀವು ನಿಮ್ಮ ಸಚಿವ ಸಂಪುಟದ ಸದಸ್ಯನಿಗೆ ನೀವು ರಕ್ಷಣೆಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇನ್ನು ರಾಜ್ಯದ ಜನರ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ಇದರಲ್ಲಿ ನಿಜವಾಗ್ಲೂ ನಿಮ್ಮ ಪಕ್ಷದವರೇ ಇದ್ರೆ ಅಥವಾ ನಮ್ಮ ಪಾರ್ಟಿಯಲ್ಲಿ ಯಾರು ಇದ್ರೆ ದಯಮಾಡಿ ಅದನ್ನು ವಜಾ ಮಾಡಿ ನಂತರ ನೀವು ಬಜೆಟ್ ವಿಷಯಕ್ಕೆ ಬನ್ನಿ. ಇಲ್ಲ ಅಂತಂದ್ರೆ ಈ ಸದನ ಗೌರವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಒಬ್ಬ ಸಚಿವ ಮೊಗಸಾಲೆಯಲ್ಲಿ ಕೂತ್ಕೊಂಡು ನಮ್ಮ ಪಾರ್ಟಿಯರೇ ಇದಕ್ಕೆ ಯಾರೋ ಇದ್ದಾರೆ ಅಂತ ಒಬ್ರು ಹೊರಗಡೆ ಹೇಳಿಕೆ ಕೊಡೋದು, ಇನ್ನೊಬ್ರು ಇಲ್ಲಿ ಬಂದು ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ನಡೆದಿದೆ ಅಂತೇಳಿ ನಾನು
ಗೃಹ ಸಚಿವರಿಗೆ ತನಿಖೆ ಮಾಡಿ ಅಂತ ಇಲ್ಲಿ ಸದನದಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಏನಾಗಬೇಕು ಇಲ್ಲಿ ಪರಿಸ್ಥಿತಿ? ಹಾಗಾಗಿ ಸಚಿವ ಸಂಪುಟ ಹೆಂಗ್ ನಡೀತಾ ಇದೆ? ನೈತಿಕತೆ ಇಲ್ಲೇನು ಸಚಿವ ಸಂಪುಟಕ್ಕೆ? ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇಲ್ವಾ? ಹಾಗಾಗಿ ದಯಮಾಡಿ ನೀವು ಬಜೆಟ್ಗೆ ಆಮೇಲೆ ಬನ್ನಿ, ನಾಳೆ ನೀವು ಸೋಮವಾರಕ್ಕೆ ಬಜೆಟ್ ಮುಂದೂಡಿ, ಏನು ತೊಂದರೆ ಇಲ್ಲ. ಫಸ್ಟ್ ಇದಕ್ಕೊಂದು ಆನ್ಸರ್ ಮಾಡಿ, ರಾಜ್ಯದ ಜನರಿಗೆ ಒಂದು ನೈತಿಕವಾದಂತ ಬೆಂಬಲ ಕೊಡಿ. ಇಲ್ಲಿ ಯಾರು ಹೆಂಗ್ ಬೇಕಾದ್ರೆ ಅಧಿವೇಶನ ನಡೆಯುತ್ತೆ, ಯಾರು ಹೆಂಗ್ ಬೇಕಾದ್ರೂ ಹನಿ ಟ್ರ್ಯಾಪ್ ಮಾಡಬಹುದು ಅಂದ್ರೆ ಆಗಲ್ಲ. ನಿಮ್ಮ ನಾಡಿದ್ದು ನಿಮ್ ಚೇರಿಗೂ ಧಕ್ಕೆ ಬರುತ್ತೆ, ಇನ್ನೊಬ್ರು ಚೇರಿಗೂ ಧಕ್ಕೆ ಬರುತ್ತೆ. ಇದನ್ನ ಯಾವ ಕಾರಣಕ್ಕೂ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಹಾಗಾಗಿ ನೀವು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸದನದಲ್ಲಿ ದೇಶಪಾಂಡೆ ಬಿಟ್ರೆ ನೀವೇ ಹಿರಿಯ ಸದಸ್ಯರು, ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು. ಈ ಸದನದ ನೈತಿಕತೆಯ ಮೌಲ್ಯವನ್ನ ಎತ್ತಿಡಿಬೇಕು ನೀವು ಇವತ್ತು. ಹಾಗಾಗಿ ನೀವು ಬಜೆಟಿನ ಬಗ್ಗೆ ಆನ್ಸರ್ ಅನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ. ಈಗ ನೀವು ಅದಕ್ಕೆ ಉತ್ತರ ಕೊಟ್ಟು ನಂತರ ಇದಕ್ಕೆ ಬಜೆಟ್ ಬಂದ್ರೆ ನಾವು ಆ ಬಜೆಟ್ ಅನ್ನ ಪಾಸ್ ಮಾಡ್ಕೊಳ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ, ನಾವು ಮಾಡ್ಕೊಡ್ತೀವಿ. ಆದ್ರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರು, ಒಂದೇ ನಿಮಿಷ ವಿರೋಧ ಪಕ್ಷದವರು ಒಂದೇ ನಿಮಿಷ ನೋಡಿ, ಒಂದೇ ನಿಮಿಷ ಆಯ್ತು. ನಾನ್ ಮಾತಾಡಕ್ ಅಧಿಕಾರ ಇದೆ, ಏನು ರಾಜಣ್ಣ ಮಾತಾಡಕ್ ಅಧಿಕಾರ ಇದೆ. ರಾಜಣ್ಣ ಅವ್ರು ಹೇಳಿದ್ರು ಸಭಾಧ್ಯಕ್ಷರೇ ನೋಡಿ